ಪೊಲೀಸ್ನವ್ರನ್ನ ನಾವು ಸರ್ವೇ ಸಾಮಾನ್ಯವಾಗಿ ಆರಕ್ಷಕರು ಅಂತ ಕರಿತೀವಿ. ಆದರೆ ಯಾದಗಿರಿಯ ಗ್ರಾಮೀಣ ಠಾಣೆಯಲ್ಲಿ ಒಬ್ಬರು ಭಕ್ಷಕರಿದ್ದಾರೆ. ಇಸ್ಪಿಟ್ ಅಡ್ಡೆ ಮೇಲೆ ಪೊಲೀಸ್ನವರು ದಿಢೀರಂತ ದಾಳಿ ಮಾಡ್ತಾರೆ. ಪೊಲೀಸ್ನವರೇ ಅಲ್ಲಿ ಕಳ್ಳಾಟ ಆಡಿದ್ದಾರೆ. ಜೂಜಾಟ ಆಡ್ತಾ ಇದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ ಪೊಲೀಸ್ನವರು. ಜೊತೆಗೆ ಹಣ ಲೂಟಿನೂ ಹೊಡೆದಿದ್ದಾರೆ ಪೊಲೀಸ್ನವರು. ದಾಳಿ ಸಂದರ್ಭದಲ್ಲಿ ಸಿಕ್ಕ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅವರಿಗೆ. ಕೇಳಿದ್ದಕ್ಕೆ ಆರೋಪಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಪೊಲೀಸ್ನವರು. ಇದು ಯಾದಗಿರಿ ತಾಲೂಕಿನ ಹೊಸಳ್ಳಿ ಬಳಿ ನಡೆದಿದ್ದಂತಹ ದಾಳಿ. ದೊಡ್ಡ ಪ್ರಮಾಣದ ಹಣ ಸಿಕ್ಕರೂ ಕೂಡ ಹಣ ಸಿಕ್ಕಿಲ್ಲ ಅಂತ ಪೊಲೀಸ್ನವರೇ ವಂಚನೆ ಮಾಡ್ತಾ ಇದ್ದಾರೆ. 35,000 ನಗದು, ಇನ್ನು ಇಸ್ಪೀಟ್ ಕಾರ್ಡ್ ಸಿಕ್ಕಿದೆ ಅಂತ ಅವ್ರ ಮೇಲೆ FIR ದಾಖಲಾಗುತ್ತೆ. ಯಾರ ಮೇಲೆ ಅಲ್ಲಿ ಇಸ್ಪೀಟ್ ಆಡ್ತಾ ಇದ್ರಲ್ಲ ಅವ್ರ ಮೇಲೆ. ಅಲ್ಲಿ ಸಾಕಷ್ಟು ಹಣ ಸಿಕ್ಕಿದ್ರು ಕೂಡ ಅದನ್ನು ವಾಪಸ್ ಕೊಟ್ಟಿಲ್ಲ. ನೋಡಿ, ಗ್ರಾಮೀಣ ಠಾಣೆಯ PSI ಅವ್ರ ಹೆಸರು ಬಂದುಬಿಟ್ಟು ಹಣಮಂತ ಅಂತ, ಹಣಮಂತ ಬಂಕಲಿಗಿ. ಮೋಸ್ಟ್ಲಿ ಅವರು ಹಗಲು ರಾತ್ರಿ ಹಣ ಬಂತ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಸಾಕಷ್ಟು ಈ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಲೂಟಿ ಹೊಡೆದಿರುವಂತಹ ದುಡ್ಡನ್ನು ಅವ್ರ ಮೇಲೆ ತನಿಖೆ ಮಾಡಿದರೆ ಎಲ್ಲವೂ ಕೂಡ ಬಟಾಬೈಲಾಗುತ್ತೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಯಾದಗಿರಿ ಗ್ರಾಮೀಣ ಠಾಣೆ PSI ಹಣಮಂತನಿಂದ ಈಗ ಧಮಕಿ ಹಾಕಿರುವ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸ್ನವರೇ ಕಳ್ಳಾಟ ಆಡಿದ್ದಾರೆ. 11 ಜೂಜುಕೋರರ ಬಳಿ ಈಗ ಸಿಕ್ಕಿತ್ತು ಲಕ್ಷಾಂತರ ರೂಪಾಯಿ ಹಣ. PSI ಹಣಮಂತ ಬಂಕಲಗಿ ಸಿಬ್ಬಂದಿ ಹಿಂಗೆ ಒಬ್ರಿಗೆ ಕೇಳಿದೆ, ಅಡ್ರೆಸ್ ಕೊಟ್ಟರು ಹೋಗಿದ್ದೆ. ಇಲ್ಲಿ ಹೊಸಳ್ಳಿಯಿಂದ ಜಾಲಿ ಪ್ಲಾಟ್ ಹಾಕ್ಯಾರ, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದ್ಯಾಗ ನನ್ನ ಹತ್ರ 1,20,000 ಇದ್ದು, 50,000 ಸೋತಿದ್ದೆ, 70,000 ಕ್ಯಾಶ್ ಇದ್ದು. ಎಲ್ಲ ಮಂದಿ ಹೊಡೆ ಹೋಗಿದ್ರು, ನಾವು ಹೊಡೆ ಹೋಗಿಲ್ಲ. ಲವಾಬಯ್ಯ ಅಂತೇಳಿ ಒಬ್ಬ ಮುದುಕದ ರಾಯಚೂರವ, ನಾನು ಇಬ್ಬರೇ ಇದ್ದೀವಿ. ನಾನು ಕೈ ಮುಟ್ಲಕ್ಕೆ ಹೋಗ್ಬಿಟ್ಟೆ, ಎದ್ದು ಹೋಗಲ್ಲ ಅಂತ ಹೇಳಿದೆ. ಪೊಲೀಸರು ಬಂದಿರು ಇಬ್ಬರು, ದಾಳಿ ಮಾಡಿದ್ರು. ಆಯ್ತು, ನಾನು ರೊಕ್ಕ ಹಾಕಲ್ಲ ಸ್ಥಳ ಅಂದ್ರೆ ರೊಕ್ಕ ಹಾಕಿದೆ. ಎಲ್ಲ ಮಂದಿ ಹಿಡ್ಕೊಂಡು ಬಂದ್ರು, ನನಗೆ ಗಾಡಿಯಾಗ ಕರ್ಕೊಂಡು ಹೋದ್ರು. ನಾವು ಟೋಟಲ್ 12 ಮಂದಿ ಇದ್ದೀವಿ, 12 ಮಂದಿ ಇದ್ದೀವಿ ಸರ್. ನನಗೆ ಹೆಸರು ಗೊತ್ತಿಲ್ಲ, ಹೊಸದಾಗಿ ಬಂದೀನಿ. ಆಯ್ತು, ಅಲ್ಲಿ ಆಮೇಲೆ ರೊಕ್ಕ ಹಾಕಿದ ಮ್ಯಾಗ ಎಲ್ಲ ಮಂದಿ ರೊಕ್ಕನ ತೊಗೊಂಡ್ರು. ನಾ ಹೇಳಿದೆ, ಸರ್ ಲಾಸ್ಟಿಗೆ ಕೇಸ್ ಮಾಡ್ರಿ, ಕೇಸಿನ ನನ್ನ ರೊಕ್ಕ ಎಷ್ಟವ ಅಂತ ಬರ್ರಿ ಅಂತ ಅಂದೆ. ನೀನು ಒಬ್ಬನೇ ಅವ್ನ ರೊಕ್ಕ ಅಂತೇಳಿ ಬೆದರಿಸಿದ್ರು, ಏಕವಚನ ಮಾತಾಡಿದ್ರು. ನಾ ಅಲ್ಲಿಗೆ ಗಪ್ಪಾಗಿ ಗಪ್ಪ ಬಂದೀನಿ. ನಾನು ಆಧಾರ್ ಕಾರ್ಡ್ ಕೊಡಲ್ಲ, ನಾನು ರೊಕ್ಕನೇ ತೊಗೊಂಡ್ರಿ, ಯಾಕೆ ಕೇಸ್ ಮಾಡ್ತೀರಿ ಇಲ್ಲ ಅಂತ ಹೇಳಿ ಬಂದೀನಿ. ಒಂದು 5-6 ಮಂದಿ ಆಧಾರ್ ಕಾರ್ಡ್ ತೊಗೊಂಡ್ರೆ, ನಾನು ಆಧಾರ್ ಕಾರ್ಡ್ ತೊಗೊಂಡಿಲ್ಲ ಅಷ್ಟು. ಸ್ಟೇಷನ್ ಕರ್ಕೊಂಡ್ ಬಂದ್ರು. 1 ಅವರ್ ಸ್ಟೇಷನ್ದಾಗ ಇದ್ವಿ. ಅಲ್ಲಿ ಕುಂದ್ರಲ್ಲೇ ತಳ ಕುಂದ್ರಲ್ಲಿ ಇಸ್ಬಾಡ್ರಿ ಮರದನ್ನೆಲ್ಲ ಯಾ ಗೌಡ್ನಿ ಅಂತಂದ್ರೆ, ಆಯ್ತು ನಾ ತಳ ಕುಂದ್ರ ತೋರಿ ಸರ್ ಅಂತ ತಳ ಕುಂತೀನಿ ಅಷ್ಟೇ. ಆಮೇಲೆ ನಾ PSI ಯಾರ ಭೀಮನ ಪೊಲೀಸರು ಮಾಮೂಲಿ ನನ್ಗೆ ಅನ್ಸೋ ಮಟ್ಟಿಗೆ 3 ಹಿಡ್ಕೊಂಡು 4 ಲಕ್ಷ ರೂಪಾಯಿ ಮೇಲೆ ಇದ್ದಿರ್ಬೋದು. ಎಲ್ಲ ಸುಮ್ಮನೆ ಬಿಲ್ ಇಸ್ಕೊಂಡ್ರೆ ನಾನು ಸ್ಪಾಟ್ನ್ಯಾಗ ಅಂತ 1.5 ಲಕ್ಷ ರೂಪಾಯಿ. ಇನ್ನು ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸ್ನವರು ದಿಢೀರಂತ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅಲ್ಲಿ ಪ್ರಾಮಾಣಿಕತನವನ್ನು ಮೆರಿಬೇಕಾಗುತ್ತೆ ಪೊಲೀಸ್ನವರು. ಆದರೆ ಆ ದಾಳಿ ಮಾಡಿ ಅಲ್ಲಿ ಸಿಕ್ಕಂತಹ ಹಣ ಇರ್ಬೋದು ಅಥವಾ ಅವ್ರ ಬೈಕ್ ಇರ್ಬೋದು, ಇವರೇ ವಶಪಡಿಸಿಟ್ಕೊಂಡ್ರೆ ಅದಕ್ಕೆ ಅವ್ರ ಪೊಲೀಸ್ನವ್ರಂತ ಹೆಂಗೆ ಇವ್ರನ್ನ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ನೋಡಿ, ಆ ಗ್ರಾಮೀಣ ಠಾಣೆಯ PSI ಅವ್ರನ್ನ ಗಮನಿಸ್ತಾ ಇದ್ದೀರಾ. ಇನ್ನು ಶಿವರೆಡ್ಡಿ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಶಿವರೆಡ್ಡಿ ಅವರೇ ನಮಸ್ಕಾರ. ಶಿವರೆಡ್ಡಿ ಅವರು ಸಂಪರ್ಕಕ್ಕೆ ಬಂದಿದ್ದರು, ಸಂಪರ್ಕ ಕಡಿತ ಆಗಿದೆ. ಒಂದು ಕಡೆ ಈಗ ಪೊಲೀಸ್ನವರು ಕರ್ಮಕಾಂಡಗಳು ಈಗ ಬಟಾಬೈಲಾಗ್ತಾ ಇದೆ. ಇಸ್ಪೀಟ್ ಅಡ್ಡೆ ಮೇಲೆ ನೀವು ದಾಳಿ ಮಾಡ್ತೀರಾ, ಅಲ್ಲಿ ಸಿಕ್ಕಂತಹ ಹಣವನ್ನು ಯಾರಿಗೆ ಒಪ್ಪಿಸ್ಬೇಕು? ನೀವು ಸ್ವಂತಕ್ಕೆ ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಏನು ಅರ್ಥ ಬರುತ್ತೆ? ನೋಡಿ, PSI ಹಣಮಂತ ಬಂಕಲಿಗಿ ಮತ್ತು ಸಿಬ್ಬಂದಿಗಳು ಲೂಟಿ ಹೊಡೆದಿರುವಂತಹ ಗಂಭೀರವಾದ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಇನ್ನು ಸ್ಥಳದಲ್ಲಿದ್ದ ಬೈಕ್ಗಳಿಗೆ ತಲಾ 10,000 ರೂಪಾಯಿ ಪಡೆದು ಬಿಟ್ಟಿದ್ದಾರಂತೆ. 10,000 ರೂಪಾಯಿ ಹಣ ಇಸ್ಕೊಂಡು ಅದನ್ನು ವಾಪಸ್ ಬೈಕ್ ಕೊಟ್ಟಿದ್ದಾರಂತೆ.